ಹಾಯ್ ಹಲೋ, ಹೇಗಿದ್ದೀರಾ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಂತ ಅಂದ್ಕೊಂಡಿದ್ದೀನಿ. ಗೋವಿಂದ ಸವಿರುಚಿ GVR ಆಲ್ರೌಂಡ್ ಚಾನಲನ್ನು ವೀಕ್ಷಿಸುವಂಥ ಎಲ್ಲ ವೀಕ್ಷಕರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇವತ್ತಿನ ರೆಸಿಪಿಯನ್ನು ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ಸ್ಪೆಷಲ್ ರೆಸಿಪಿ ಏನಪ್ಪ ಅಂತಂದ್ರೆ, ತುಂಬ ರುಚಿಯಾಗಿರುವಂಥ, ಗರಿಗರಿಯಾಗಿರುವಂಥ, ಈಸಿಯಾಗಿ ಮಾಡುವಂಥ, ಕಷ್ಟ ಇಲ್ಲದೆ ಮಾಡುವಂಥ ಸ್ನ್ಯಾಕ್ಸ್ ರೆಸಿಪಿ. ಇದನ್ನು ಬ್ರೇಕ್ಫಾಸ್ಟಿಗೆ ಕೂಡ ನೀವು ಯೂಸ್ ಮಾಡ್ಕೋಬೋದು. ಬನ್ನಿ, ಹಂಗಂದ್ರೆ ತುಂಬ ಈಸಿಯಾಗಿ ಮಾಡೋದು ಅಂತಂದ್ರೆ, ನೀವು ಹಿಟ್ಟು ಕಲಸು ಕಷ್ಟ ಇಲ್ಲರ, ನಾದು ಕಷ್ಟ ಇಲ್ಲರಿ, ತಿಕ್ಕು ಕಷ್ಟ ಇಲ್ಲರಿ, ಎಣ್ಣೆ ಕರಿ ಕಷ್ಟ ಅಂತೂ ಮೊದಲೇ ಇಲ್ಲರಿ, ಮತ್ತು A to Z ಜೀರೋ ಕಷ್ಟ ರೀ. ಏನು ಕಷ್ಟ ಇಲ್ದನ ಈಸಿಯಾಗಿ ಈ ರೆಸಿಪಿಯನ್ನು ಪರ್ಫೆಕ್ಟಾಗಿ ಗರಿಗರಿಯಾಗಿ ತುಂಬ ರುಚಿಯಾಗಿ ಮಕ್ಕಳು ದೊಡ್ಡವರು ಎಲ್ಲರೂ ಇಷ್ಟಪಟ್ಟು ತಿಂತಾರೆ ನೋಡ್ರಿ. ಇದನ್ನು ನೀವು ಮಾಡಿದ್ರಂದ್ರೆ ಸಮೋಸ ಕಚೋರಿಯನ್ನು ಮರ್ತಾ ಬಿಡ್ತಾರೆ, ಅಷ್ಟು ರುಚಿಯಾಗಿರ್ತೈತೆ ರೀ. ಒಂದು ಸಲ ಟ್ರೈ ಮಾಡಿರಿ. ಬರ್ರಿ, ಹಂಗಂದ್ರೆ ಇದು ಹೆಂಗೆ ಮಾಡಬೇಕು, ಏನೇನೆಲ್ಲ ಸಾಮಗ್ರಿ ಬೇಕಂತ ರೆಸಿಪಿ ಶುರು ಮಾಡೋಣ. ಬರ್ರಿ ರೆಸಿಪಿ ಕಡೆಗೆ ಹೋಗೋಣ. ಇದನ್ನು ಮಾಡಕ್ಕೆ ನೋಡ್ರಿ, ನಾನಿಲ್ಲೇ ಬಟಾಣಿ ತೊಗೊಂಡಿನ್ರ. ಇದು ಡ್ರೈ ಬಟಾಣಿ ರೀ, ಇದು ಹಸಿ ಬಟಾಣಿ, ಫ್ರೆಶ್ ಬಟಾಣಿ ಅಲ್ಲ. ಇದನ್ನು ನಾವು ಫ್ರೆಶ್ ಬಟಾಣಿ ಯಾವ ರೀತಿ ಮಾಡ್ಕೋಬೇಕು ಅನ್ನೋದನ್ನು ತೋರಿಸ್ತೀನಿ ರೀ. ನೀವು 1 ಗಂಟೆ ಒಳಗೆ ಫ್ರೆಶ್ ಬಟಾಣಿ ಕೂಡ ನಾವು ಮಾಡ್ಕೋಬೋದು. ಇದಕ್ಕೆ ನೋಡ್ರಿ, ನಾ ಬಿಸಿನೀರು ಹಾಕಿ ತೊಳ್ಯಾಕತ್ತೀನಿ. ಚಲೋ ಹೊತ್ನ್ಯಾಗ ನೀರು ಕುದೀತಿರ್ಬೇಕ್ರಿ. ಈಗ ತೊಳಿಯನ್ರಿ, ನಮ್ಮ ಕೈ ಸುಡ್ತೈತ್ರಿ, ಅದಕ್ಕೆ ಸ್ಪೂನಿನಿಂದ ಕೈ ಆಡಿಸಿ ನೀರು ತೆಗೆದು ಬಿಡ್ತೀನಿ ರೀ. ನಾ ಇದನ್ನೀಗ ನೀರ ಚೆಲ್ಲಿದೆ ರೀ. ಈಗ ಮತ್ತೆ ಅದಕ್ಕೆ ಮುಳುಗು ಅಷ್ಟು ನೀರು ಹಾಕಿ ನಾ ಇದನ್ನು ಬಿಸಿನೀರು ಕುದಿ ಅಂತ ನೀರು ಸ್ವಲ್ಪ ನೀರು ಜಾಸ್ತಿನ ಹಾಕ್ರಿ, ಅಂದ್ರೆ ಜಲ್ದಿನ ನಮಗೆ ನೆಂದು ಬಿಡ್ತೈತಿ. 1 ಗಂಟೆ ಒಳಗೆ ನೆನಿತೈತೆ ನೋಡ್ರಿ. ಈಗ 1 ಅವರ್ ಬಿಟ್ಟು ನಾನು ತೋರ್ಸಾಕತ್ತೀನಿ ರೀ. ನೋಡ್ರಿ, ಫ್ರೆಶ್ ಬಟಾಣಿ ರೆಡಿ ಆಯ್ತು ನಮ್ಮದು. ಗ್ರೀನ್ ಇರುವಂಥ ಬಟಾಣಿ ನಾವು ಇವಾಗ ಮಾರ್ಕೆಟ್ನಿಂದ ತೊಗೊಂಡು ಬಂದು ತುಲ್ದಿವೇನೋ ಅನ್ನುವಷ್ಟು ಫ್ರೆಶ್ ರೆಡಿ ಆಗತ್ತೆ ರೀ. ಕಾಣಕತ್ತದಲ್ಲ ರೀ ನಿಮ್ಗೆ. ಈಗ ಎಲ್ಲರಿಗೂ ನೋಡ್ರಿ, ಮಾರ್ಕೆಟಿಗೆ ಹೋಗಿ ಒಂದು ಸಲ ತೊಗೊಂಬರಕ್ಕೆ ಟೈಮ್ ಇರಂಗಿಲ್ಲ ರೀ. ನಮ್ಗೆ ಯಾವಾಗ ಬೇಕಂದ್ರೆ ಅವಾಗ ಬಟಾಣಿ ಮಾರ್ಕೆಟಿಗೆ ಬಂದಿರಂಗಿಲ್ಲ. ಅಂಥ ಟೈಮ್ನೊಳಗೆ ಮನ್ಯಾಗ ನಾವು ರೆಡಿ ಮಾಡ್ಕೋಬೋದು ರೀ. ಈಗ ಆಲ್ರೆಡಿ ಈ ಕಡೆಗೆ ನೀರು ಬಿಸಿ ಮಾಡಕ್ಕೆ ಇಟ್ಟೀನಿ ರೀ. ಅದ್ರೊಳಗೆ ಒಂದು 1/4 ಚಮಚದಷ್ಟು ಕಲ್ಲುಪ್ಪ, ಒಂದು 1/4 ಚಮಚದಷ್ಟು ಸಕ್ಕರೆ ಹಾಕ್ಕೊಂಡಿನಿ ರೀ. ಇದು ಎದಕ್ಕೆ ಹಾಕ್ಕೊತೀನಿ ಸಕ್ಕರೆ ಅಂತಂದ್ರೆ, ನಾವು ಫ್ರೆಶ್ ಬಟಾಣಿಯಿಂದ ಮಾಡಕತ್ತಿಲ್ಲ ರೀ, ನಾವು ಡ್ರೈ ಇರುವ ಬಟಾಣಿಯಿಂದ ಮಾಡಕತ್ತೀವಲ್ಲ ರೀ. ನಾವು ಸ್ವಲ್ಪ ಸಕ್ಕರೆ ಉಪ್ಪು ಹಾಕೊಳ್ಳೋದ್ರಿಂದ ಹಣ್ಣಾಗಿ ಕುದೀತೈತೆ ರೀ. ಅದು ನಾವು ಹಿಂಗೆ ಮೆತ್ತಗೆ ಮಾಡಿದ್ರೆ ಹಿಟ್ಟಿನ ಥರ ಮೆತ್ತಗಾಗತ್ತೆ ರೀ. ಹಂಗೆ ಕುದಿಬೇಕಂದ್ರೆ ಚೂರು ಸಕ್ಕರೆ, ಚೂರು ಉಪ್ಪು ಹಾಕ್ಕೊಂಡು ನಾವು ಬಿಸಿನೀರೊಳಗೆ ಹಾಕ್ಬೇಕ್ರಿ. ಇದನ್ನು ಮೊದಲಿನ ನೀರು ಬಿಸಿನೀರು ಇತ್ತಲ್ರಿ, ಅದನ್ನು ತೆಗೀರಿ. ನೀವು ನೆನೆಯಾಕೆ ಇಟ್ಟಿದ್ವಲ್ರಿ, ಆ ನೀರಾಗ ಕುದ್ಸಕ್ಕೆ ಹೋಗ್ಬೇಡ್ರಿ. ಅದನ್ನು ತೆಗೆದು ಫ್ರೆಶ್ ನೀರು ಹಾಕಿ ಕುದಿಸ್ರಿ. ಈಗ ನೋಡಿರಿ, ಆಲ್ರೆಡಿ ನಮ್ದೆಲ್ಲ ಕುದ್ದಾಯ್ತು ರೀ. ಈಗ ಕಲರ್ ಕೂಡ ಚೇಂಜ್ ಆಗೈತೆ ಹೋದಲ್ರಿ. ಈಗ ಒತ್ತಿ ತೋರಿಸ್ತೀನಿ ನೋಡಿರಿ ನಿಮಗೆ. ನೋಡಿರಿ, ಪ್ರೆಸ್ ಮಾಡಿದ್ರೆ ನೋಡಿರಿ ಎಷ್ಟು ಹಣ್ಣಾಗಿ ಕುದೈತೆ ಅಂಥೇಳಿ. ಒಂಚೂರು ಸಕ್ಕರೆ ಉಪ್ಪು ಹಾಕಿ ಕುದಿಸೋದ್ರಿಂದ ಇಷ್ಟು ಹಣ್ಣಾಗಿ ಕುದೀತೈತೆ ರೀ. ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೊಂಡಿನ್ರ. ಈಗೆಲ್ಲ ಇದನ್ನು ನೀರಿನಿಂದ ಒಂದು ಪಾತ್ರೆಗೆ ತಕ್ಕೊಂಬಿಡೋಣ್ರಿ. ಭಾಳ ಈಸಿಯಾಗಿ ಮಾಡಿದ್ರಿ, ಕಷ್ಟ ಇಲ್ಲದೇನೆ, ಮತ್ತು ರುಚಿ ಮಾತ್ರ ಎಕ್ಸಲೆಂಟ್ ಆಗಿರ್ತೈತೆ ರೀ. ಒಂದು ಸಲ ನೀವು ಟ್ರೈ ಮಾಡಿರಿ, ಪದೇ ಮಾಡ್ತೀರಿ. ಇದು ಆಯಿಲ್ಲೆಸ್ ರೆಸಿಪಿ. ನಿಮ್ಗೆ ಆಯಿಲ್ ಯಾರಿಗೆ ಜಾಸ್ತಿ ಇಷ್ಟ ಇಲ್ಲ ಅನ್ನೋರು ಇದನ್ನು ಮಾಡ್ಕೋಬೋದು ರೀ. ಆಯಿಲ್ ಕಡಿಮೆ ಇರೋ ರೆಸಿಪಿಯನ್ನು ತೋರಿಸ್ರಿ, ಆಯಿಲ್ ಕಡಿಮೆ ಇರೋ ರೆಸಿಪಿಯನ್ನು ತೋರಿಸ್ರಿ ಅಂತ ಹೇಳಕತ್ತಾರೆ. ಅದಕ್ಕೋಸ್ಕರ ನಾನು ಆಯಿಲ್ ಕಡಿಮೆ ಇರೋ ರೆಸಿಪಿಯನ್ನು ನಿಮಗೆ ತೋರ್ಸಾಕತ್ತೀನಿ ರೀ. ಇದನ್ನು ನೋಡಿರಿ, ಬಿಸಿ ಇರುವಾಗನ ಹಿಂಗೆ ಮುದ್ದೆ ಕೋಲಿನಿಂದ ನಾನು ಮಾಡಕತ್ತೀನಿ ರೀ. ನಿಮ್ಮ ಹತ್ರ ಮ್ಯಾಶರ್ ಇತ್ತಂದ್ರೆ ಮ್ಯಾಶರ್ನಿಂದ ಕೂಡ ನೀವು ಮ್ಯಾಶ್ ಮಾಡ್ಕೋಬೋದು. ಇದನ್ನು ನೀವು ಆಗಲಿ ಮಿಕ್ಸಿ ಜಾರ್ನಲ್ಲಿ ಹಾಕಿ ಗ್ರ್ಯಾಂಡ್ ಮಾಡ್ಕೊಳಕ್ಕೆ ಹೋಗಬೇಡ್ರಿ. ಈ ರೆಸಿಪಿ ಚಲೋ ಆಗಂಗಿಲ್ಲ ರೀ. ಮಿಕ್ಸಿ ಜಾರ್ನಲ್ಲಿ ಹಾಕಿ ಗ್ರ್ಯಾಂಡ್ ಮಾಡ್ಕೊಂಡ್ರೆ ಏನಾಗುತ್ತೆ ಅಂದರೆ ಅದು ಪೇಸ್ಟ್ ಆದಂಗೆ ಆಗಿಬಿಡ್ತೈತೆ ರೀ. ನಮಗೆ ಪೇಸ್ಟ್ ಆಗಬಾರ್ದು ರೀ, ಪುಡಿ ಇರ್ಬೇಕು ರೀ. ಅದು ಸ್ವಲ್ಪ ಪೇಸ್ಟ್ ಮೆತ್ತಗೆ ಆಗ್ಬೇಕು ಇಷ್ಟೇ ರೀ. ಈಗ ನೋಡಿರಿ, ಉದುರು ಐತಿಲ್ಲ ರೀ. ನಮಗೆ ಹಿಂಗೆ ಕೈಯಿಂದ ನಾನು ಮಾಡಕತ್ತೀನಿ ನೋಡಿರಿ, ಕೈಗೂ ಏನೂ ಹತ್ತಂಗಿಲ್ಲ ರೀ, ನಮ್ಮ ಮುದ್ದೆ ಕೋಲಿಗೂ ಏನೂ ಹತ್ತಿಲ್ಲ ರೀ. ಈಗೆಲ್ಲನೂ ತೆಗ್ದೀನಿ ರೀ. ಈಗ ಇದನ್ನು ಒಂದು ಗುಡಿಸಿ ತೋರಿಸ್ತೀನಿ ನೋಡಿರಿ ನಿಮಗೆ ಹೆಂಗಿರ್ಬೇಕಂಥೇಳಿ. ಹಿಂಗಿರ್ಬೇಕು ನೋಡಿರಿ. ಇದ್ರೊಳಗೆ ಒಂದೊಂದು ಫುಲ್ಲು ಬಟಾಣಿ ಕೂಡ ಇದ್ದರೂ ಕೂಡ ನಡಿತೈತೆ ರೀ. ಹಿಂಗೆ ಇರ್ಬೇಕು ರೀ. ನಮಗೆ ಒಂದಿಷ್ಟು ಬಟಾಣಿ ಇರ್ಬೇಕು ರೀ, ಒಂದಿಷ್ಟು ಮೆತ್ತಗಾಗಿರ್ಬೇಕು ರೀ. ಇದು ಪರ್ಫೆಕ್ಟ್ ಆಗೈತೆ ರೀ. ಈಗ ಇದು ಒಂದು ಗುಡಿಸಿ ಪಕ್ಕಕ್ಕೆ ಇಡೋಣ್ರಿ. ಇದನ್ನೀಗ ಇದ್ರೊಳಗೆ ನೀರು ಏನೋ ಹಾಕಬೇಡ್ರಿ, ಪಕ್ಕಕ್ಕೆ ಇಡ್ರಿ. ಇದಕ್ಕೆ ನೋಡಿರಿ, ನಾನಿಲ್ಲಿ ಕುರ್ಕುರೆ ಪ್ಯಾಕೆಟ್ ತೊಗೊಂಡಿನಿ ರೀ. ಇದು ಚಟ್ಕ ಪಟ್ಕ ಅಂತ್ರಿ. ಚಟ್ ಅಂತನೂ ಬರ್ತೈತೆ ರೀ, ಚಟ್ಕ ಪಟ್ಕ ಅಂತನೂ ಬರ್ತೈತೆ ರೀ. ನಿಮ್ಗೆ ಯಾವ್ದು ಬೇಕು ಅದು ತೊಗೋರಿ. ಇದು ನೋಡಿರಿ, ಇದ್ರೊಳಗೆ ಮಸಾಲೆ ಭಾಳ ಚೆನ್ನಾಗಿರ್ತೈತೆ ರೀ. ಇದ್ರೊಳಗೆ ಇರೋದು ಐಟಮ್ ಹೆಂಗೆ ಇರ್ತೈತೆ ಅಂದ್ರೆ ರೀ, ನಮ್ಮ ದಪ್ಪ ಸೇವ್ ಬರ್ತೈತಲ್ಲ ರೀ, ಸೇಮ್ ಹಂಗೆ ಇರ್ತೈತೆ ರೀ. ನಿಮಗೆ ಕುರ್ಕುರೆ ಇಷ್ಟ ಇಲ್ಲ ಹಾಕಾಕ, ಕುರ್ಕುರೆ ನಾವು ಲೈಕ್ ಮಾಡೋಂಗಿಲ್ಲ ಅನ್ನೋ ಅವರು, ನೀವು ದಪ್ಪನ ಸೇವ್ ಬರ್ತೈತಲ್ಲ ರೀ, ಅದರಿಂದ ಮಾಡ್ಕೋಬೋದು. ನಾ ಇಲ್ಲಿ ಬರೀ ಈ ಕುರ್ಕುರೆ ಒಳಗಿಂದ ನಾನು ಭಾಳ ಜಾಸ್ತಿನೂ ಹಾಕಾಕತ್ತೀನಿ ರೀ. ಒಳಗಿಂದ ಎಷ್ಟು ಕ್ವಾಂಟಿಟಿ ಐತಿ ನೋಡಿಕೊಂಡು ನಿಮಗೆ ಎಷ್ಟು ಹಾಕ್ತೀನಿ ಅನ್ನೋದು ಹೇಳ್ತೀನಿ ರೀ. 2 ಪ್ಯಾಕೆಟ್ ತೊಗೊಂಡಿನ್ರೆ ನಾನು ತೊಗೊಳ್ಳೋದು. ಅದು ಎಷ್ಟು ಐತಿ ಅದು ನೋಡಿಕೊಂಡು ಎಷ್ಟು ಹಾಕ್ತೀನಿ ಅನ್ನೋದು ನಾನು ನಿಮಗೆ
ಹೇಳ್ತೀನಂತ್ರಿ. ಇದು ಟೈಟ್ ಐತ್ರಿ, ಬರ್ವಲ್ದು. ಕೆಲವೊಂದು ಹಿಂಗೆ ಓಪನ್ ಮಾಡಿದ್ರೆ ಬರ್ತಾವ್ರಿ, ಕೆಲವೊಂದು ಬರೋದಿಲ್ಲ. ಆದ್ರೆ ಇದು ಬರ್ವಲ್ರಿ, ಕತ್ರಿಯಿಂದ ಕಟ್ ಮಾಡಾಕತ್ತೀನಿ ರೀ. ಭಾಳ ಟೈಟ್ ಐತ್ರಿ ಇದು. ಹಿಂಗೆ ಸೆಂಟರ್ನಾಗ ಹಿಡ್ಕೊಂಡು ಜಗ್ ಬಿಟ್ಟು ಬಂದ್ರೆ ಆರಾಮಾಗಿ ಓಪನ್ ಆಗತ್ತೆ ರೀ. ಇದು ಬರ್ತಿಲ್ಲ ರೀ ಇದು. ಈಗ ಕತ್ರಿಯಿಂದ ಕಟ್ ಮಾಡಿ ಓಪನ್ ಮಾಡ್ಕೊಂಡು ನೋಡಿರಿ. ಈಗ ನಾನು ಈ ಒಳಗೆ ಎಷ್ಟು ಐತಿ ಹೆಂಗೆ ಅದಾವಂತ ತೋರಿಸ್ತೀನಿ ಬರ್ರಿ ನಿಮಗೆ ನಾನು. ನೋಡಿರಿ ಒಳಗೆ ಹೆಂಗೆ ಐತ್ರಿ ನಮ್ಮದು ಸೇಮ್ ದಪ್ಪನ ಸೇವ್ ಬರ್ತಾವಲ್ಲ ಹಂಗೆ ಐತದಿಲ್ಲ ರೀ. ಇದಕ್ಕೆ ಮಸಾಲ ಗಿಸಾಲ ಜಬರ್ದಸ್ತ್ ಇರ್ತೈತೆ ರೀ, ಭಾಳ ರುಚಿ ಇರ್ತೈತೆ ರೀ ಇದು. ಇಷ್ಟಕ್ಕೊಂದ ಐತ್ರಿ, ಇದು ಒಂದ ಹಾಕೋತೀನಿ ನೋಡ್ರಿ. ನಾ ಈಗ ಇದನ್ನು ಪೌಡ್ರ್ ಮಾಡ್ಕೊಳ್ಳೋಣ್ರೆ ಎಷ್ಟಾಗುತ್ತೆ ನೋಡಿಕೊಂಡು ಮತ್ತೆ ಬೇಕಂದ್ರೆ ಹಾಕೊಳ್ಳೋಣ್ರಿ. ಈಗ ನಾನು ಇದನ್ನು ತರಿಯಾಗಿ ಇದನ್ನು ಗ್ರ್ಯಾಂಡ್ ಮಾಡ್ಕೊಂಡು ಬರ್ತೀನಿ ರೀ. ಇದು ನೋಡಿರಿ, ಒಂದು ಸ್ವಲ್ಪ ರಿವರ್ಸ್ ಪಲ್ಸ್ನಾಗ ಸ್ವಲ್ಪ ಡೈರೆಕ್ಟಾಗಿ ಒಂದು 2 ಸಾರಿ ಗಡ್ರ ಅನ್ಸಿದ್ರೆ ಸಾಕ್ರಿ ನಮಗಿದು ಹಿಂಗೆ ತರಿಯಾಗಿ ಆಯ್ತು ನೋಡಿರಿ. ಇಷ್ಟ ತರಿ ಇರ್ಬೇಕಾರೆ ಭಾಳ ನುಣ್ಣಗೆ ಹಿಟ್ಟಿನ ಗತೆ ಮಾಡ್ಕೊಳಕ್ಕೆ ಹೋಗ್ಬಿಟ್ಟು ಪರ್ಫೆಕ್ಟ್ ಆಗೈತೆ ರೀ. ಈಗ ಇದನ್ನು ಹಾಕೊಳ್ಳೋಣ್ರೆ ಮತ್ತು ಬೇಕಂದ್ರೆ ಅದನ್ನು ಒಂದು ಮಾಡ್ಕೊಳ್ಳೋಣ್ರಿ. ಎಷ್ಟು ಆಗತ್ತಂದು ನೋಡೋಣ್ರಿ. ಇದನ್ನೀಗ ಕ್ವಾಂಟಿಟಿ ಪರವಾಗಿಲ್ಲ ರೀ, ತುಂಬಾ ಚೆನ್ನಾಗೈತೆ ರೀ. ಸಾಕ್ರಿ ಒಂದು ಮತ್ತು ಇನ್ನೊಂದು ಹಾಕಾಕತ್ತಿಲ್ಲ ರೀ. ಒಂದೇ ಕುರ್ಕುರೆ ಪ್ಯಾಕೆಟ್ ಹಾಕಿ ನೋಡಿರಿ. ಅಂದ್ರೆ ನಮ್ಮ ಬಟಾಣಿ ಎಷ್ಟೈತಲ್ಲ ರೀ, ಅದ್ರ ಅರ್ಧ ಭಾಗ ನಾವು ಈ ಮಸಾಲೆ ಹಾಕ್ಬೇಕ್ರಿ. ನಾವು ಸೇವಿನ ಪೌಡ್ರ್ ಆಗಲಿ ಇದಾಗಲಿ. ಈಗ ಇದ್ರೊಳಗೆ ನೋಡಿರಿ ಒಂದಿಷ್ಟು ಚಾಟ್ ಮಸಾಲ, 1 ಚಮಚ ಧನಿಯಾ ಪುಡಿ, ಅರ್ಧ ಚಮಚ ಚಾಟ್ ಮಸಾಲ, 1 ಚಮಚದಷ್ಟು ಅಚ್ಚ ಖಾರದ ಪುಡಿ, ಬ್ಯಾಡಿಗೆ ಪೌಡ್ರ್ ಐತ್ರಿ. ಅದು ಬ್ಯಾಡಿಗೆ ಚಿಲ್ಲಿ ಖಾರ ಇಲ್ಲರಿ ಅದು. ಮತ್ತಿದು ಹಸಿಮೆಣ್ಸಿನ್ಕಾಯಿ 1-2, ಜೀರಿಗೆ ಪೌಡ್ರ್ ಹುರಿದಿರುವಂಥದ್ದು ಪೌಡ್ರ ಅರ್ಧ ಚಮಚದಷ್ಟು, ಒಂದು ಉಪ್ಪು ನೋಡ್ಕೊಂಡು ಹಾಕೋರೆ. ನಾ ಇಲ್ಲಿ 1/4 ಚಮಚದಷ್ಟು ಹಾಕೊಂಡಿನಿ. ಯಾಕಂದ್ರೆ ನಾವು ಅದ್ರೊಳಗೆ ಒಂದು ಸ್ವಲ್ಪ ಬಟಾಣಿ ಕುಸುವಾಗಿ ಉಪ್ಪು ಹಾಕಿವ್ರೆ. ನಮ್ಮ ಕುರ್ಕುರಿ ಒಳಗೂ ಮಸಾಲೆ ಇರ್ತೈತೆ ರೀ, ಉಪ್ಪು ಇರ್ತೈತೆ ರೀ ಜಾಸ್ತಿ. ಇದಕ್ಕೆ ಇನ್ನೇನು ಮಸಾಲ ಹಾಕೋದು ಬೇಡ್ರಿ. ನಮ್ಮ ಕುರ್ಕುರಿ ಒಳಗೆ ಮಸಾಲ ಎಲ್ಲ ತುಂಬ ಚೆನ್ನಾಗಿ ಸ್ಪೈಸಿ ಆಗಿರುವಂಥ ಮಸಾಲ ಹಾಕಿರ್ತಾರೆ, ಭಾಳ ಚಲೋ ಇರ್ತೈತೆ ರೀ. ಅದಕ್ಕೆ ಇಷ್ಟ ಮಸಾಲೆ ಸಾಕ್ರಿ. ಈಗ ಅಕಸ್ಮಾತಾಗಿ ನಮಗೆ ಅದ್ರೊಳಗೆ ಏನಾರ ಕುರ್ಕುರೆ ಪೀಸಸ್ ಏನಾರ ಉಳಿದಿವದ್ದು ಅಂತಂದ್ರೆ ಹಿಂಗೆ ಸ್ವಲ್ಪ ಪೀಸ್ ಮಾಡ್ಕೊರಿ. ಇದನ್ನು ಚಲೋ ಹೊತ್ನ್ಯಾಂಗ ನೀರು ಹಾಕದಂಗೆ ಚಲೋ ಹೊತ್ನ್ಯಾಂಗ ಹಿಂಗೆ ಮಿಕ್ಸ್ ಮಾಡ್ಕೊರಿ. ನಾವು ಹಾಕಿರುವಂಥ ಎಲ್ಲ ಸಾಮಗ್ರಿ ನೀಟಾಗಿ ನಮ್ಮ ಬಟಾಣಿ ಒಳಗೆ ಸೇರ್ಬೇಕು ನೋಡ್ರಿ. ಹಂಗೆ ಮಿಕ್ಸ್ ಮಾಡ್ಕೊರಿ. ಮಿಕ್ಸ್ ಮಾಡಿಕೊಂಡು ಸಣ್ಣ ಉಂಡೆ ಕಟ್ರಿ. ಒಂದು ಸಣ್ಣ ಲಿಂಬೆ ಹಣ್ಣಿನ ಗಾತ್ರದಷ್ಟು ಕಟ್ಕೊರಿ, ಸಣ್ಣ. ಅಂದ್ರೆ ಇವಾಗ ಮಾಡಿದ ಮೇಲೆ ನಮಗೆ ನೋಡಿರಿ ಇದು ಡಬಲ್ ಮ್ಯಾಲೆ ಹಾಕವ್ರಿ ಅವು. ಆ ಸೈಜ್ ನೋಡಿಕೊಂಡು ಕಟ್ಕೊರಿ ನೀವು. ಈಗ ಸಣ್ಣ ನಾನು ಕಟ್ಕೊಳಕತ್ತೀನಿ ನೋಡಿರಿ. ಎಲ್ಲ ಹಿಂಗೆ ಕಟ್ಕೊಂಡು ಬರ್ತೀನಿ ರೀ. ಎಲ್ಲ ನೋಡಿರಿ ನಮ್ಮ ಕಟ್ಟೆ ರೆಡಿ ಆಯ್ತು. ಇದನ್ನು ಪಕ್ಕಕ್ಕೆ ಇಡ್ರಿ. ಈ ಕಡೆ ಗ್ಯಾಸ್ ಹಚ್ಚಿ ಒಂದು ದಪ್ಪ ತಳದ ಪಾತ್ರೆ ಇಟ್ಕೊಂಡಿನಿ ರೀ. ಆದಷ್ಟು ಸ್ವಲ್ಪ ಪಾತ್ರೆಯನ್ನು ದೊಡ್ಡದು ತೊಗೊರಿ. ಅದ್ರೊಳಗೆ ನೋಡಿರಿ ನಾ ಇಲ್ಲಿ 3 ಕಪ್ಪಿನಷ್ಟು ನೀರು ಹಾಕಾಕತ್ತೀನಿ ರೀ. ಫುಲ್ ಹಾಕ್ರಿ. ಇದ್ರೊಳಗೆ ನೋಡಿರಿ ರುಚಿಗೆ ಅನುಸಾರ ಉಪ್ಪು ಹಾಕ್ರಿ. ನಿಮ್ಮ ಕ್ವಾಂಟಿಟಿ ನೋಡ್ಕೊಂಡು ಉಪ್ಪು ಹಾಕ್ಬೇಕಾಗತ್ತೆ. ಕಲ್ಲು ಉಪ್ಪು ಹಾಕಿದ್ದೀನಿ ರೀ. 1 ಚಮಚದಷ್ಟು ಜೀರಿಗೆ, 1 ಚಮಚದಷ್ಟು ಚಿಲ್ಲಿ ಫ್ಲೇಕ್ಸ್, 1 ಚಮಚಕ್ಕಿಂತ ಸ್ವಲ್ಪ ಜಾಸ್ತಿ ಐತೆ ರೀ ಚಿಲ್ಲಿ ಫ್ಲೇಕ್ಸ್, ಮತ್ತು ಒಂದು 2 ಚಮಚದಷ್ಟು ಬಿಳಿ ಎಳ್ಳು ರೀ. ಇದು ಹಾಕಿ ಒಂದು 3 ಚಮಚದಷ್ಟು ಎಣ್ಣೆ ಹಾಕೋರೆ. ನಾ 3 ಆಗಬಾರ್ದು ಅಂಥೇಳಿ ಮ್ಯಾಲ್ದ 2 ಹಾಕಿ ಸ್ವಲ್ಪ ಹಾಕ್ಕೊಂಡು 4 ಮಾಡ್ಕೊಂಡಿನಿ ರೀ ನಾನು. ಅಂದ್ರೆ 3 ಮಾಡಬಾರ್ದು ಅಂತಾರೆ, ಅದಕ್ಕೋಸ್ಕರ ರೀ. ಈಗ ಚಲೋ ಹೊತ್ನ್ಯಾಂಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಮಿಕ್ಸ್ ಮಾಡಿಕೊಂಡು ಚಲೋ ಹೊತ್ನ್ಯಾಂಗ ಕುದಿಯಾಕೆ ಬಿಡೋಣ್ರಿ. ಚಲೋ ಹೊತ್ನ್ಯಾಂಗ ಕುದಿಬಲ್ರಿ ಇದು. ಚಲೋ ಹೊತ್ನ್ಯಾಂಗ ಒಂದು ಕುದಿಲ್ರಿ ನೋಡಿರಿ. ಚಲೋ ಹೊತ್ನ್ಯಾಂಗ ಕುದಿಯಾಕತ್ತತ್ರ ಇದು. ಕುದ್ದ ಮೇಲೆ ಗ್ಯಾಸ್ ಫ್ಲೇಮನ್ನು ಲೋ ಮಾಡೀನಿ ರೀ. ಇದು ಸಣ್ಣ ರವೆ ರೀ. ಇದು ಉಪ್ಪಿಟ್ಟಿನ ರವೆ, ಬಾಂಬೆ ರವೆ ಅಲ್ರಿ. ಇದು ಸಣ್ಣ ರವೆ ರೀ. ಇದು ಸಣ್ಣ ರವಾನೇ ಮಾಡ್ರೆ ಇದನ್ನು ನೀವು ಉಪ್ಪಿಟ್ಟಿನ ರವಾದಿಂದ ಮಾಡಬೇಡ್ರೆ. ಉಪ್ಪಿಟ್ಟಿನ ರವಾದಿಂದ ಮಾಡಿದ್ರೆ ಬರೋದಿಲ್ಲ ರೀ ಮಾಡಾಕಿದು. ಈಗ ನೋಡಿರಿ ತುಂಬ ಹಿಂಗೆ ಹಾಕ್ಬೇಕ್ರಿ ಅದನ್ನು ನಾವು. ಇದು ಅಕ್ಕಿ ಹಿಟ್ರಿ 1 ಕಪ್. ಒಂದು 3/4 ಕಪ್ಪಿನಷ್ಟು ರವೆ ತೊಗೊಂಡಿನಿ ರೀ. 1 ಕಪ್ಪಿನಷ್ಟು ಅಕ್ಕಿ ಹಿಟ್ರಿ. ಇದನ್ನು ಹಿಂಗೆ ತುಂಬ ಹಿಂಗೆ ಚಲ್ರಿ. ಮೊದಲ ರವೆ ಹಾಕ್ರಿ, ಮೊದಲು ಅಕ್ಕಿ ಹಿಟ್ಟು ಹಾಕಕ್ಕೆ ಹೋಗ್ಬೇಡ್ರಿ. ಈಗ ಮಿಕ್ಸ್ ಮಾಡಿರಿ. ಏನೂ ಗಂಟೇನೂ ಆಗಂಗಿಲ್ಲ ರೀ. ಆರಾಮಾಗಿ ಮಿಕ್ಸ್ ಮಾಡ್ಕೊಬೋದು ರೀ. ನಿಮಗೆ ಕ್ವಾಂಟಿಟಿ ಅಳತೆ ಕರೆಕ್ಟಾಗಿ ಮೆಜರ್ಮೆಂಟು ಗೊತ್ತಾಗಿಲ್ಲ ಅಂತಂದ್ರೆ ನೀವು ಒಂದು ಏನು ತೊಗೋತಿರಲ್ಲ ಅದಕ್ಕೆ ಡಬಲ್ ನೀರು ಹಾಕ್ಬೇಕು ನೋಡಿರಿ. ನೀವು ಬರೀ ರವಾದಿಂದ ಮಾಡ್ಕೊಬೋದು ರೀ ಇದನ್ನು. ಅದನ್ನು ಕೂಡ ಚೆನ್ನಾಗಿರ್ತೈತೆ ರೀ. ನಾನಿಲ್ಲಿ ರವೆ ಎಷ್ಟು ಅಕ್ಕಿ ಹಿಟ್ಟು ಎರಡರಿಂದ ಮಾಡ್ಕೊಂಡ್ರೆ ಭಾಳ ರುಚಿಯಾಗಿರ್ತೈತೆ ಅಂತ 2 ಮಿಕ್ಸ್ ಮಾಡಿ ಮಾಡ್ಕೊಳಕತ್ತೀನಿ ರೀ ನಾನು. ನೀವೇನ BP ಶುಗರು ಇತ್ತು ನಿಮಗೆ, ನೀವು ರೈಸ್ ತಿನ್ನಂಗಿಲ್ಲ ಹಿಟ್ಟನ್ನೋರಾದ್ರೆ ಬರೀ ರವಾದಾಗ ಕೂಡ ನೀವು ಮಾಡ್ಕೊಬೋದು ರೀ. ಈಗ ಚಲೋ ಹೊತ್ನ್ಯಾಂಗ ಲೋ ಟು ಮೀಡಿಯಮ್ ಫ್ಲೇಮ್ ಒಳಗೆ ಚಲೋ ಹೊತ್ನ್ಯಾಂಗ ಇದನ್ನು ಮಿಕ್ಸ್ ಮಾಡ್ಕೊಬೋದು ರೀ. ಇಲ್ಲಿ ನೋಡಿರಿ ಲೋ ಫ್ಲೇಮ್ನಾಗ ಚಲೋ ಹೊತ್ನ್ಯಾಂಗ ಮಿಕ್ಸ್ ಮಾಡ್ಕೊರಿ. ಇದು ತಳ ಬಿಡ್ಬೇಕ್ರಿ, ಒಂದು ಗುಡ್ಬೇಕ್ರಿ. ಇದು ಕಲರ್ ಚೇಂಜ್ ಆಗ್ಬೇಕ್ರಿ. ಮತ್ತು ನಮ್ಮ ಸಲಾಕಿಗೆ ಹತ್ತಿದ್ದೆಲ್ಲ ಬಿಟ್ಕೊಂತನ ಬರ್ತೈತೆ ರೀ. ಈಗ ನೋಡಿರಿ ಬಿಡಾಕತ್ತೈತೆ ನೋಡಿರಿ. ಇದು ಚಲೋ ಹೊತ್ನ್ಯಾಂಗ ನಮ್ಗೆ ಮಿಕ್ಸ್ ಮಾಡ್ಕೋಬೇಕ್ರಿ. ಹಿಂಗೆ ಸಣ್ಣ ಉರಿಯಾಗ ಮಾಡ್ಕೊರೆ. ಈಗ ಒಂದು
ಚಲೋತ್ನಂಗೆ ಇದೆಲ್ಲ ರೆಡಿ ಆದರೆ ಗ್ಯಾಸ್ ಫ್ಲೇಮ್ ಆಫ್ ಮಾಡಿಕೊಂಡು ಈ ಸಲಾತಿಗೆ ಹತ್ತಿರೋದನ್ನ ಸ್ವಲ್ಪ ತಕ್ಕೊಂಬಿಡೋಣ್ರಿ. ನೋಡಿರಿ ಏನೂ ಜಾಸ್ತಿ ಏನು ಹತ್ತಂಗಿಲ್ಲ ರೀ. ನಮ್ಮ ಚಲೋತ್ನಂಗೆ ಅದು ಅಳ್ಳಿದಂಗೆ ಆತಂದ್ರೆ ಏನೂ ಹತ್ತಂಗಿಲ್ಲ ರೀ. ಈಗ ಇದನ್ನು ಒಂದು 3-4 ನಿಮಿಷ ಮುಚ್ಚಿಡೋಣ್ರಿ. ಜಾಸ್ತಿ ಹೊತ್ತು ಬಿಡಬೇಡ್ರ, ಮತ್ತು ಇದು ಜಲ್ದಿನ ತಗೋಬೇಕು. 3-4 ನಿಮಿಷ ಆದ್ರೆ ಸಾಕು ರೀ. ಈಗ 3-4 ನಿಮಿಷ ಬಿಟ್ಟು ತಕ್ಕೋರಿ ಇದನ್ನು. ಇಲ್ಲಿ ನೋಡಿರಿ ಪ್ಯಾನ್ ಎಲ್ಲ ಬಿಡಾಕತ್ತೈತೆ ನೋಡಿರಿ, ಚಲೋತ್ನಂಗೆ ಉಬ್ಕೊಂಡತ್ರಿ ನಮಗೆ. ಈಗ ಇದನ್ನು ಒಂದು ತಟ್ಟಿಗೆ ತಕ್ಕೊಳ್ಳೋಣ್ರಿ. ಒಂದು ತಟ್ಟಿಗೆ ನೋಡಿರಿ ಚೂರು ಎಣ್ಣೆ ಹಾಕಾಕತ್ತೀನಿ ರೀ. ಎದಕ್ಕೆ ಎಣ್ಣೆ ಹಾಕಾಕತ್ತೀನಿ ಅಂದ್ರೆ ಅದು ಹತ್ಕೋಬಾರ್ದು ತಟ್ಟಿಗೆ ಅಂಥೇಳಿ. ಬಿಸಿ ಬಿಸಿ ಇರ್ತೈತೆ ರೀ ಅದು. ಈಗ ಇದ್ರ ಮೇಲೆ ಅದನ್ನು ಹಾಕೋರಿ ಹಿಟ್ಟು. ಒಂಚೂರು ಹಾಕೋರಿ, ಎಣ್ಣೆ ಭಾಳ ಏನು ಹಾಕೋದು ಬೇಕಾಗಿಲ್ಲ ರೀ. ಈಗ ಇದನ್ನು ಮಿದ್ಕೊಳ್ಳೋಣ್ರಿ. ಸ್ವಲ್ಪ ಕೈಗೆ ಒಂಚೂರು ಎಣ್ಣೆ ಹಚ್ಕೊರೆ, ಎಣ್ಣೆ ಹಚ್ಕೊಂಡು ಮಿದ್ಕೊರಿ. ನೀವು ಕೈ ಸುಡ್ತಿತ್ತು ಭಾಳ ನಿಮಗೆ ಮಾಡೋಕ್ಕಾಗಿಲ್ಲ ಅಂದ್ರೆ ನೀವು ಸಲಾಕಿಯಿಂದ ಕೂಡ ನೀವು ಇದನ್ನು ಹಿಂಗೆ ಮಿಕ್ಸ್ ಮಾಡ್ಕೊಬೋದು ರೀ. ಈಗ ಸಲಾಕೆ ತೊಗೊಂಡಿದ್ನಲ್ರಿ, ಆ ಸಲಾಕಿಯಿಂದ ಕೂಡ ನೀವು ಮಾಡ್ಕೊಬೋದು ರೀ. ಭಾಳ ಸುಡ್ತಿರ್ತೈತ್ರೆ, ಹಾಗಾಗಿ ಕೈಗೆ ಅವಾಗವ ಚೂರು ಎಣ್ಣೆ ಹಚ್ಕೊಂಡು ಮಿದ್ಕೊರಿ. ಸ್ವಲ್ಪ ನೀವು ಸಲಾಕಿಯಿಂದ ಮಿಕ್ಸ್ ಮಾಡಿಕೊಂಡು ನಂತರ ಕೈಯಿಂದ ಮಿಕ್ಸ್ ಮಾಡ್ಕೊಬೋದು ರೀ. ಭಾಳ ಬಿಸಿ ತಡ್ಕೊಳಕ್ಕಾಗಿಲ್ಲ, ನಮಗೆ ಮಾಡೋಕೆ ಸಾಧ್ಯ ಇಲ್ಲ ಅಂತಂದ್ರೆ. ಈಗ ನೋಡಿರಿ ಚಲೋತ್ನ್ಯಾಗ ಮಿಕ್ಸ್ ಮಾಡ್ಕೊಂಡು ನೋಡಿರಿ. ಇದು ಬಿಸಿ ಬಿಸಿ ಇರೋದ್ರೊಳಗೆ ಮಾಡ್ಕೋಬೇಕ್ರೆ ಅಂದ್ರೆ ಬರ್ತೈತೆ ರೀ. ಪೂರ ಆರಿದ ಮೇಲೆ ಮಾಡೋಕೆ ಬರೋಂಗಿಲ್ಲ ರೀ ಇದು. ಅದಕ್ಕೆ ಬಿಸಿ ಬಿಸಿ ಇರುವಾಗ 3-4 ನಿಮಿಷ ಅಷ್ಟೇ ಮುಚ್ಚಿಡ್ರಿ ಅಂತ ಹೇಳಿದ್ದೆ ರೀ ನಾನು ಪದೇ ಯಾಕೆ ಹೇಳಾಕತ್ತೀನಿ ಅಂತಂದ್ರೆ ಕೆಲವರು ಕಮೆಂಟ್ ಮಾಡಾಕತ್ತಾರೆ, ನೀವು ಕರೆಕ್ಟಾಗಿ ಮೆಜರ್ಮೆಂಟು ನೀವು ಒಂದೇ ಸಲ ಹೇಳಂದಿರಂತ. ಒಂದೇ ಸಲ ಹೇಳಿದ್ರೆ ಕೆಲವಿಗೆ ಅರ್ಥನೇ ಆಗ್ವಲ್ದ್ರಿ. ನೀವು ಕರೆಕ್ಟಾಗಿ ನೀವು ಮೆಜರ್ಮೆಂಟು ಕರೆಕ್ಟ್ ಅಳತಿನ ಹೇಳವಲ್ರಾಗಿರ ಅಂಥೇಳಿ ಮೆಸೇಜ್ ಮಾಡಾಕತ್ತಾರೆ ರೀ. ಅದಕ್ಕೆ ನಾನು ಮತ್ತು ಒಂದು ಸಲ ಅಲ್ಲ ಇನ್ನೊಂದು ಸಲ ರಿಪೀಟ್ ಮಾಡಾಕತ್ತೀನಿ ರೀ. ಮತ್ತು ನೀವು ಪದೇ ರಿಪೀಟ್ ಮಾಡ್ತೀರಂತ ಕಮೆಂಟ್ ಮಾಡಕ್ಕೆ ಹೋಗ್ಬೇಡ್ರಿ. ಅದಕ್ಕೋಸ್ಕರ ಹೇಳಾಕತ್ತೀನಿ ರೀ ನಾನು. ಈಗೆಲ್ಲ ಒಂದು ಗುಡಿಸ್ಕೊಂಡಿನಿ ರೀ, ಚಲೋತ್ನ್ಯಾಗ ನಾದ್ಕೊಂಡಿನಿ ರೀ. ಚಲೋತ್ನ್ಯಾಗ ನಾವು ನಾದ್ಕೊಂಡಷ್ಟು ಪರ್ಫೆಕ್ಟ್ ಆಗತ್ತೆ ರೀ ಹಿಟ್ಟು. ಈಗ ನೋಡಿರಿ ಒಂದಿಷ್ಟು ಈಗ ನಾವು ಅದೇನು ಉಂಡೆ ಕಟ್ಟಿವಲ್ಲ ರೀ, ಅದು ಡಬಲ್ ಹಿಟ್ಟು ತೊಗೊರಿ. ಹಿಟ್ಟು ತೊಗೊಂಡು ನೀಟಾಗಿ ಉಂಡೆ ಕಟ್ಕೋರಿ. ಹಿಂಗೆ ಪೂರ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ರೀ. ನಾವು 1 ಸಲ 2 ಸಲ ಪದೇ ಎದಕ್ಕೆ ಹೇಳ್ತೀನಿ ಅಂತಂದ್ರೆ ಕೆಲವ್ರಿಗೆ ಅರ್ಥ ಆಗಂಗಿಲ್ಲ ರೀ. ಮತ್ತೆ ಕಮೆಂಟ್ ಮಾಡ್ತಾರೆ ರೀ ನೀವು ಕರೆಕ್ಟಾಗಿ ಹೇಳಿಲ್ಲ ಅಂಥೇಳಿ. ನೀವು ಕೆಲವ್ರು ಹೇಳ್ತೀರಿ ನೀವು ರಿಪೀಟ್ ಮಾಡ್ತೀರಿ. ರಿಪೀಟ್ ಮಾಡಬೇಡ್ರಿ, ಒಂದೇ ಸಲ ಹೇಳ್ರಿ ಅಂಥೇಳಿ. ಈ ಇಬ್ಬರಿಗೆ ಅನುಕೂಲ ಆಗುವಂಗೆ ನಾ ಎಕ್ಸ್ಪ್ಲೇನ್ ಮಾಡಾಕತ್ತೀನಿ ನೋಡಿರಿ. ಈಗ ಸ್ವಲ್ಪ ಅಗಲ್ ಮಾಡ್ಕೊಂಡಿನ್ರೆ ಕೈಯಿಂದ ಅದನ್ನು. ಈಗ ಒಂದು ಉಂಡೆ ತೊಗೋರಿ, ಅದ್ರೊಳಗೆ ಇಡ್ರಿ. ಇಟ್ಟು ಹಿಂಗೆ ಕ್ಲೋಸ್ ಮಾಡಿರಿ. ಏನು ಕಷ್ಟ ಇಲ್ಲ ರೀ, ಆರಾಮಾಗಿ ನಾವು ಕ್ಲೋಸ್ ಮಾಡ್ಕೋಬೋದು ನೋಡಿರಿ. ಇಲ್ಲಿ ನೋಡಿರಿ ಚಲೋತ್ನಂಗೆ ಕ್ಲೋಸ್ ಮಾಡಿಕೊಂಡು ಹಿಂಗೆ ಉಂಡೆ ಕಟ್ದಂಗೆ ಕಟ್ರಿ. ಎಲ್ಲ ಚಲೋತ್ನೇ ನೀಟಾಗಿ ಪ್ಯಾಚಪ್ ಆಗ್ಬೇಕು ನೋಡಿರಿ. ಹಿಂಗೆ ಉರುಳಿಸಾಡ್ರಿ, ಸ್ವಲ್ಪ ಗೋಲಿ ಉಳಿಸ್ಯಾಡ್ರಿ ನೋಡಿರಿ. ಪರ್ಫೆಕ್ಟ್ ಆಯ್ತು ನೋಡಿರಿ ನಮ್ದು. ಈಗ ಕರೆಕ್ಟ್ ಆಯ್ತದಿಲ್ಲ ರೀ ನೋಡಿರಿ. ಇಷ್ಟು ದೊಡ್ಡದಾಯ್ತು ರೀ. ಅದಕ್ಕೆ ನಾವು ಉಂಡೆ ಸಣ್ಣ ಮಾಡಿರಿ ಅಂತ ಹೇಳಿದ್ರಿ. ಇಷ್ಟು 3 ಪಟ್ಟು ಆಯ್ತು ನೋಡಿರಿ. ನಮ್ಮ ಉಂಡಿಕಿನ 3 ಪಟ್ಟು ಆಯ್ತು ರೀ. ಈಗ ಇನ್ನೊಂದನ್ನು ಮಾಡೋದು ತೋರಿಸ್ತೀನಿ ನೋಡಿರಿ. ನಾನು ಜಾಸ್ತಿ ಫಾಸ್ಟಾಗಿನೂ ಮಾಡಂಗಿಲ್ಲ ರೀ. ನೀಟಾಗಿ ಆರಾಮಾಗಿ ಎಲ್ಲ ಸ್ಲೋ ಆಗಿ ತೋರಿಸ್ತೀನಿ ರೀ. ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಆದರೂ ಕೆಲವ್ರಿಗೆ ನೀವು ನೀಟಾಗಿ ಹೇಳವಲ್ರಿ ಅಂಥೇಳಿ ಕಮೆಂಟ್ ಮಾಡ್ತಾರೆ. ನೀಟಾಗಿ ಎಕ್ಸ್ಪ್ಲೇನ್ ಮಾಡಿರಿ, ಎಲ್ಲ ಮೆಜರ್ಮೆಂಟ್ ಕರೆಕ್ಟ್ ಹೇಳ್ರಿ ಅಂಥೇಳಿ. ಮೆಜರ್ಮೆಂಟನ್ನು ಎಲ್ಲ ಕರೆಕ್ಟ್ ಹೇಳ್ತೀನಿ, ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನೀಟಾಗಿ ವಿಡಿಯೋ ನೋಡಂಗಿಲ್ಲ ರೀ. ಪಾಸ್ ಮಾಡೋದು ಇಲ್ಲ, ಅದನ್ನು ಫಾಸ್ಟ್ ಮೂಮೆಂಟ್ನಲ್ಲಿ ಇಡ್ತಾರೆ, ಇಲ್ಲ ಪಾಸ್ ಮಾಡಿ ನೋಡ್ತಾರೆ ರೀ. ಅದು 15 ನಿಮಿಷದ ವಿಡಿಯೋ ಐತಂದ್ರೆ 5 ನಿಮಿಷ ಎಲ್ಲ ನೋಡಿ ಮುಗಿಸ್ಬಿಡ್ತಾರೆ. ಅಷ್ಟು ಫಾಸ್ಟ್ ಇಡ್ತಾರೆ ರೀ ಅದನ್ನು ಟೈಮಿಂಗು. ಹಾಗಾಗಿ ಅರ್ಥ ಆಗಂಗಿಲ್ಲ ರೀ. ಕೆಲವ್ರಿಗೆ ಏನಾಯ್ತು ರೀ, ಪಾಸ್ ಮಾಡ್ತಾರೆ ರೀ. ಹಾಗಾಗಿ ಅರ್ಥ ಆಗೋದಿಲ್ಲ ರೀ ಅವ್ರಿಗೆ. ನೀವು ಮೊದಲನೇದಿಂದ ಪಾಸ್ ಮಾಡ್ದೆ ನೀವು ಫಾಸ್ಟ್ನಲ್ಲಿ ಹಿಡ್ದನ ಪೂರ್ತಿ ವಿಡಿಯೋ ನೋಡಿದಂದ್ರೆ ಕಂಪ್ಲೀಟ್ ಅರ್ಥ ಆಗತ್ತೆ ರೀ. ಅದಕ್ಕೆ ನಾನು ಪ್ರತಿಯೊಬ್ಬರಿಗೆ ಹೇಳೋದು, ಪಾಸ್ ಮಾಡಬೇಡ್ರಿ ಮತ್ತು ಫಾಸ್ಟ್ ಇಡಬೇಡ್ರಿ. ನೀಟಾಗಿ ಆರಾಮಾಗಿ ನೋಡಿರಿ. ನಿಮಗೆ ಟೈಮ್ ಯಾವಾಗ ಐತಿ ಆವಾಗ ನೋಡಿರಿ, ನೋಡ್ಕೊಂಡು ಮಾಡ್ಕೊರಿ. ಈಸಿಯಾಗಿ ನೀವು ಮಾಡ್ಕೊಬೋದು ರೀ. ನಿಮಗೆ ಟೈಮ್ ಇಲ್ಲ ಅಂದ್ಕೊಂಡು ಫಾಸ್ಟ್ ಮಾಡಿ ನೀವು ಮತ್ತು ಫಾಸ್ಟ್ ಮಾಡಿ ನೋಡಿದ್ರೆ ಏನೂ ಅರ್ಥ ಆಗೋದಿಲ್ಲ ರೀ. ಈಗ ನೋಡಿರಿ ಪಡ್ಡಿನ ಹಂಚ ಬಿಸಿ ಮಾಡಕ್ಕೆ ಇಟ್ಟಿನಿ ರೀ. ಅದ್ರೊಳಗೆ ಎಲ್ಲದ್ರೊಳಗೂ ಒಂದೊಂದೇ ಡ್ರಾಪ್ಸ್ ಎಣ್ಣೆ ಹಾಕ್ಕೊಂಡಿನಿ ರೀ. ಎಣ್ಣೆ ಜಾಸ್ತಿ ಹಾಕ್ಕೊಂಡಂಗಿಲ್ಲ ರೀ. ಭಾಳ ಲೋ ಎಣ್ಣೆ ಒಳಗೆ ನಾವು ಇದನ್ನು ಮಾಡಾಕತ್ತೀವಿ ರೀ. ಅದಕ್ಕೆ ಹೇಳಿದ್ರಿ ಇದನ್ನು ಕರೀದೂ ಕಷ್ಟ ಇಲ್ಲ ಅಂಥೇಳಿ. ಡೀಪ್ ಫ್ರೈ ಅಂತೂ ಮಾಡಾಕತ್ತಿಲ್ಲ ರೀ ನಾವು ಇದನ್ನು. ಈಗ ಒಂದು ಡ್ರಾಪ್ ಎಣ್ಣೆ ಒಳಗನ ಇದನ್ನು ನಾವು ರೆಡಿ ಮಾಡಾಕತ್ತೀವಿ ನೋಡಿರಿ. ಈಗ ಹಾಕಿದ ಮೇಲೆ ಇದನ್ನು ಪೂರ ಎಣ್ಣೆ ಅದಕ್ಕೆ ಅಪ್ಲೈ ಮಾಡಿಬಿಡ್ಬೇಕ್ರಿ. ನಾನು ಹಿಂಗೆ ತಿರುಗಿಸಿ ಒಂದು ಡ್ರಾಪ್ ಎಣ್ಣೆ ಒಳಗನ ಪೂರ ಹಚ್ಚಿಬಿಡ್ಬೇಕ್ರಿ ಅದಕ್ಕೆ.
ಈಗ ನೋಡ್ರಿ ನಿಮ್ಗೆ ಹಂಗೆ ಭಾಳ ಲೇಟ್ ಆಗಾಕತ್ತೈತಂತಂದ್ರೆ ಬಡ ಬಡ ಒಂದು ಸಲ ಇಟ್ಕೊಂಡ್ಬಿಡ್ರಿ ಎಲ್ಲನೂ ಹಿಂಗೆ ರೌಂಡ್ ಆಫ್ ಮಾಡಿಬಿಡ್ರಿ ಒಂದೇ ಸಲ ಫಾಸ್ಟ್ ಆಗಿಬಿಡ್ತ್ರಿ ಅದು. ನಿಮಗೆ ನಾ ಹಿಂಗೆ ತೋರಿಸಿದ್ನಂದ್ರೆ ಸಡನ್ಲಿ ಅರ್ಥ ಆಗಂಗಿಲ್ಲ ಅಂದ್ಕೊಂಡು ಅವು ನಡ್ಕಿನ ಮೂರಿನೂ ಹಾಕಿ ನಾನು ಹಿಂಗೆ ರೌಂಡ್ ಆಫ್ ಮಾಡೋದು ತೋರಿಸಿದ್ದೀನಿ ರೀ. ಈಗ ನೋಡಿರಿ ಫಾಸ್ಟಾಗಿ ನಾವು ಎಲ್ಲನೂ ಹಿಂಗೆ ರೌಂಡ್ ಆಫ್ ಮಾಡಿ ಈಗ ರೌಂಡ್ ಆಫ್ ಮಾಡೋದು ಎದಕ್ಕಂದ್ರೆ ಎಣ್ಣೆ ತುಂಬ ಎಲ್ಲ ಕಡೆ ನಮ್ದು ಹಚ್ಕೋತತ್ರೆ ಫ್ರೈ ಆಗೋಕೆ ಈಸಿ ಆಗಂಗಿಲ್ಲ ರೀ. ಈವನ್ ಆಗಿರುವಂಥ ಬಣ್ಣ ಬರ್ತೈತೆ ರೀ ನಮಗೆ. ನಾವು ಹಂಗೆ ಬಿಟ್ವಿ ಅಂದ್ರೆ ಕೆಳಗಷ್ಟೇ ಎಣ್ಣೆ ಇರ್ತೈತಲ್ಲ ರೀ, ಮ್ಯಾಲೆ ಎಣ್ಣೆ ಇರಂಗಿಲ್ಲ ರೀ, ಅದು ಡ್ರೈ ಆಗತ್ತೆ ರೀ. ಅದಕ್ಕೆ ನಾವೇನು ಮಾಡ್ಬೇಕು ರೀ, ಹಿಂಗೆ ನಾವು ಎಣ್ಣೆ ಒಳಗೆ ಫುಲ್ ಉಳಿಸಾಡ್ಬಿಡ್ಬೇಕು ರೀ. ಅದ ಒಂದು ಹನಿ ಎಣ್ಣೆನ ಎಲ್ಲ ಕಡೆ ಅಪ್ಲೈ ಆಗತ್ತೆ ರೀ ಅದು. ಈಗ ನೋಡಿರಿ ಹೊಳಸುನ್ರಿ ಹಿಂಗೆ ಸ್ವಲ್ಪ ಮ್ಯಾಲೆ ಕೆಳಗಿಂದ ಸ್ವಲ್ಪ ಇದು ಆಗೈತೆ ಅಂದಾಗ ಹೊಳಸ್ಕೊಳ್ಳೋರಿ. ಹಿಂಗೆ ಹೊಳಿಸಿ ಚಲೋ ಹೊತ್ನ್ಯಾಗ ನಾವು ಫ್ರೈ ಮಾಡ್ಬೇಕು ರೀ. ಫ್ಲೇಮ ಲೋ ಹೈ ಮಾಡ್ಕೊತಾನೆ ಇದನ್ನು ಫ್ರೈ ಮಾಡ್ಕೋಬೇಕ್ರಿ. ಇದು ಸ್ವಲ್ಪ ಫ್ರೈ ಆಗೋಕೆ ಸ್ವಲ್ಪ ಟೈಮ್ ತೊಗೋತತ್ರೆ, ಒಪ್ಪಿಗೆಯಿಂದ ಮಾಡ್ಕೊರಿ. ಯಾಕಂದ್ರೆ ಬಾಲ್ ಇದ್ದಂಗೆ ಇರ್ತೈತ್ರೆ, ನಾವು ಹೊಳಸ್ಕೊತ ಮಾಡ್ಬೇಕಲ್ರಿ. ನಾವು ಒಂದೇ ಸಲ ಹೈ ಫ್ಲೇಮ್ ಇಟ್ವಂದ್ರೆ ಕೆಳಗಿಂದು ಸೀದು ಹೋಗ್ಬಿಡ್ತೈತ್ರೆ, ಮ್ಯಾಲಿಂದ ಆಗಂಗಿಲ್ಲ ರೀ. ಅದಕ್ಕೆ ಸ್ವಲ್ಪ ಹೈ ಲೋ ಮಾಡ್ಕೊತ ಮಾಡ್ಬೇಕ್ರಿ. ಜಾಸ್ತಿ ಹಂಚು ಕಾದತಿ ಅಂದಾಗ ಲೋ ಮಾಡ್ಬೇಕ್ರಿ, ಸ್ವಲ್ಪ ಕಮ್ಮಿ ಆಯಿತು ನಮಗೆ ಅದು ಹೀಟ್ ಅಂದಾಗ ಹೈ ಮಾಡ್ಬೇಕ್ರಿ. ಇಲ್ಲಿ ನೋಡ್ರಿ ಈಗ ಹಿಂಗೆ ಹೊಳಸ್ಕೊತ ಬ್ರೌನ್ ಕಲರ್ ಆಗುವಂಗೆ ಮಾಡ್ಕೊಳ್ಳಿ. ಈಗೆಲ್ಲ ಬಣ್ಣ ಈವನ್ನಾಗಿ ಬಂದ ಹೋದಿಲ್ಲ ರೀ. ನಾವು ಹಿಂಗೆ ಹೊಳಸ್ಕೊತ ಹೈ ಲೋ ಮಾಡಿದ್ರೆ ಹಿಂಗೆ ಈವನ್ ಆಗಿರುವಂಥ ಬಣ್ಣ ಬರ್ತಾವೆ ರೀ. ನಿಮ್ಗೆ ಎಷ್ಟು ಕೆಂಪು ಬೇಕು, ಎಷ್ಟು ಬ್ರೌನ್ ಕಲರ್ ಬೇಕು ಅಷ್ಟು ಮಾಡ್ಕೊರೆ. ನಿಮಗೆ ಆವಾಗಲೇ ಗೊತ್ತಾಗತ್ತೆ ರೀ. ಈಗ ಬ್ರೌನ್ ಕಲರ್ ಆಗಿದ್ದು ಮತ್ತು ಕ್ರಿಸ್ಪಿ ಆಗೋದು ನಿಮ್ಗೆ ಆವಾಗಲೇ ನಾವು ಹೊಳಸ್ತಿರ್ತೀವಲ್ಲ ರೀ, ಆವಾಗ ಗೊತ್ತಾಗ್ಬಿಡ್ತೈತಿ. ಈಗ ಪರ್ಫೆಕ್ಟ್ ಆದರೆ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೊಂಡೇನಿ ರೀ. ಇದಕ್ಕಿಂತ ಹೆಚ್ಚಿಗೆ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಈಗೆಲ್ಲ ತೆಗ್ಯಾಕತ್ತಿ ನೋಡ್ರಿ ನಾನು. ಈಗ ಪರ್ಫೆಕ್ಟ್ ಆಗೈತೆ ರೀ ಇದು. ನಮ್ಗೆ ಫುಲ್ ನಮ್ಮ ಹೊಂಬಣ್ಣ ಬಂದಾವ್ರಿ ಈಗ ಇದು. ನೀವು ಬರೇ ರವಾದಾಗ ಮಾಡಿದ್ರಂದ್ರೆ ಅದ್ರ ಕಲರ್ ಕೂಡ ಬೇರೆ ಬರ್ತೈತೆ ರೀ. ಈಗ ನಾವು ಒಂದಿಷ್ಟು ಹಿಟ್ಟು ಒಂದಿಷ್ಟು ರವೆ ಎರಡು ಕೂಡ ಮಾಡಿನಲ್ರಿ, ಹಿಂಗಾಗಿ ಹಿಂಗೆ ಬಂದೈತೆ ರೀ. ನಿಮ್ಗೊಂದು ಡೌಟ್ ಬರ್ತಿರ್ಬೋದು, ನಮ್ಮ ಮನ್ಯಾಗ ಸೇವು ಇಲ್ಲ, ಕುರ್ಕುರೆನೂ ಇಷ್ಟಪಡಂಗಿಲ್ಲ ಅನ್ನೋವರು ಒಂದು ಆಪ್ಷನಲ್ಲಿ ಹೇಳ್ತೀನಿ ಕೇಳ್ರಿ. ನಿಮ್ಗೆ ಅದು ಕಡ್ಲೆ ಹಿಟ್ಟು ಬರ್ತೈತಲ್ಲ ರೀ, ಕಡ್ಲೆ ಹಿಟ್ಟನ್ನು ಒಂದು 2 ಚಮಚೆ ಚಲೋತ್ನ್ಯಾಂಗ ನೀವು ಹುರ್ಕೊಂಡು ಹಾಕೋಬೋದ್ರೆ. ಇಲ್ಲ ಅಕಸ್ಮಾತಾಗಿ ನಮ್ಮ ಕಡ್ಲೆ ಹಿಟ್ಟು ನಮಗೆ ಹುರಿಯೋಕೆ ಟೈಮ್ ಇಲ್ಲ ಅಂತಂದ್ರೆ ಪುಟಾಣಿ ಹಿಟ್ಟು ರೀ, ರೋಸ್ಟೆಡ್ ಚೆನ್ನ, ಅದನ್ನು ಮಿಕ್ಸರಾಗಿ ಹಾಕ್ಕೊಂಡು ನೀವು ಪೌಡ್ರ್ ಹಾಕೋಬೋದು ರೀ ಒಂದಿಷ್ಟು. ಈಗ ನೋಡಿರಿ ಗರಿ ಆಗಿರೋ ಸೌಂಡ್ ಕೂಡ ನೀವು ಕೇಳಿದ್ರಿ. ಇದನ್ನು ನಾ ಸ್ಪೂನಿನಿಂದ ನಿಮಗೆ ತೋರಿಸಿದೆ ಎಷ್ಟು ಗರಿ ಆಗಿತ್ತು ಅಂಥೇಳಿ. ಈಗ ಓಪನ್ ಮಾಡಿ ಕೂಡ ತೋರಿಸ್ತೀನಿ ನೋಡಿರಿ. ನಿಮಗೆ ಭಾಳ ಅಂದ್ರೆ ಭಾಳ ಕ್ರಿಸ್ಪಿ ಇರ್ತೈತೆ ರೀ ಇದು. ನೋಡಿರಿ ಎಷ್ಟು ಸರಿಯಾಗಿ ಬಂದೈತದಿಲ್ಲ ರೀ. ಒಳಗಿನ ನಮ್ಮ ಸ್ಟಫಿಂಗ್ ನೋಡಿರಿ. ಅದರ ಜೊತೆಗೆ ನೋಡಿರಿ ನಾವು ಗ್ರೀನ್ ಚಟ್ನಿ, ನೀವು ಕಾಯಿ ಚಟ್ನಿ, ನಿಮಗೆ ಇಷ್ಟವಾಗಿರುವ ಚಟ್ನಿ, ಟೊಮೆಟೊ ಚಟ್ನಿ, ಸಾಸು, ಕೆಚ್ಚಪ್ಪು ಎದ್ರ ಜೊತೆಗೇನ ನೀವು ನಿಮ್ಗೆ ಯಾವ್ದು ಮಕ್ಕಳು ಇಷ್ಟಪಡ್ತಾರ ಅದ್ರ ಜೊತೆಗೆ ಸರ್ವ್ ಮಾಡಿರಿ. ಅಕಸ್ಮಾತಾಗಿ ಟೀ ಟೈಮ್ ಜೊತೆಗೆ ನಮಗೆ ಏನೂ ಚಟ್ನಿ ಇರಲಾರ್ದನ ನಾವು ಟೀ ಟೈಮಿಗೆ ಹಂಗೆ ಕೂಡ ನಾವು ತಿಂದ ಟೀಯನ್ನು ಕುಡಿಬೋದು. ಟೀ ಕಾಫಿ ಜೊತೆಗೆ ಹಂಗನ ತಿನ್ಬೋದು ರೀ. ನಾವು ಬೆಳಗ್ಗೆ ತಿಂಡಿ ಮಾಡ್ಕೊಂಡ್ವಿ ಅಂತಂದ್ರೆ ಈ ಥರ ಚಟ್ನಿ ಮಾಡ್ಕೊಂಡ್ರೆ ಚೆನ್ನಾಗಿರ್ತೈತೆ ರೀ. ಅರ್ಥ ಆಯ್ತದಲ್ಲ ರೀ ಹೆಂಗೆ ಮಾಡ್ಬೇಕಂಥೇಳಿ. ಒಂದು ಸಲ ಟ್ರೈ ಮಾಡಿರಿ. ನಿಮ್ಗೆ ಹೆಂಗೆ ಬಂತು ಅನ್ನೋದನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸೋದನ್ನು ಮರಿಬೇಡ್ರಿ. ಏನಾದರೂ ಡೌಟ್ ಇದ್ರೆ ಕಮೆಂಟ್ ಮಾಡಿರಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಸಬ್ಸ್ಕ್ರೈಬ್ ಮಾಡ್ಕೊಂಡವರು ಒಂದು ಲೈಕ್ ಕೊಡ್ರಿ ಅಂತ ಹೇಳ್ತಾ ಇವತ್ತಿನ ರೆಸಿಪಿಯನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.